श्रीगुरुभ्यो नमः। कान्ताय कल्याणगुणैकधाम्ने नवद्युनाथप्रतिमप्रभाय नारायणायाखिलकारणाय श्रीप्राणनाथाय नमस्करोमि. ಶ್ರೀಮತ್ಸಮಧ್ವವಿಜಯ ಷಷ್ಠಸರ್ಗದಲ್ಲಿ 34ನೇ ಶ್ಲೋಕ. ನೀರಜಾಮಲಯಮಂಡಲವೃತ್ಯಾ ಶ್ಲಾಘಿತೋ ಭುವಿ ಸದಾಲ್ಯನುಯಾತಃ ಸಾಧುಪಾಂತಪರಿತಾಪಮಪಾಸ್ಯನ್ನುತ್ತರಾಂ ದಿಶಮಯಾನ್ಮರುದಂಶಃ. ನೀರಜಾ ಮಲಯಮಂಡಲವೃತ್ಯಾ ಶ್ಲಾಘಿತಃ ಭುವಿ ಸದಾಲ್ಯನುಯಾತಃ ಸದಾಲ್ಯನುಯಾತಃ ಸಾಧುಪಾಂತಪರಿತಾಪಂ ಅಪಾಸ್ಯನ್ ಉತ್ತರಾಂ ದಿಶಂ ಅಯಾತ್ ಮರುದಂಶಃ. ನೀರಜಾ ಇತಿ ನಿರ್ಗತಂ ರಜೋಗುಣಃ ಯಸ್ಮಾತ್ ಸಹ ನೀರಜಾಃ ಮಲಯಸ್ಯ ಮಲಯಪರ್ವತಸ್ಯ ಮಂಡಲೆ ಪ್ರದೇಶೆ ವೃತ್ತಿರ್ವರ್ತನಂ ತಯಾ ಮಲಯಸಮೀಪವೃತ್ತ ದಕ್ಷಿಣದೇಶಗತ ಅಖಿಲ ದುರ್ವಾದಿ ನಿರಾಕರಣಾದಿನಾ ಇತಿ ಭಾವಃ. ಅಂದರೆ ಎರಡು ರೀತಿಯಾಗಿ ಅರ್ಥ ಮಾಡ್ತಾರೆ ಇದು ಒಂದೊಂದು ಪದಕ್ಕೂ. ನೀರಜಾ ಮಲಯಮಂಡಲ ವೃತ್ಯ. ನೀರಜ ಅಂದರೆ ಶುದ್ಧ ಸ್ವಭಾವ ಅಂತ, ಅಂದರೆ ಕಲುಷಗಳು ಇಲ್ಲದೇ ಇರತಕ್ಕದ್ದು ಅಂತ. ನಿರ್ಗತಂ ರಜೋಗುಣ ಯಸ್ಮಾತ್ ಅಂತ, ಅಥವಾ ಶುದ್ಧ ಸ್ವಭಾವವುಳ್ಳ ಮಧ್ವಾಚಾರ್ಯರು ಅಂತ. ಮಲಯಮಂಡಲ ವೃತ್ಯ ಅಂದರೆ ಗಾಳಿ, ಒಂದು ಅರ್ಥದಿಂದ ಗಾಳಿ, ಪ್ರಕೃತಿಯಲ್ಲಿ ಗಾಳಿಯ ಸಂಚಾರ ಹೇಗಿರುತ್ತದೆ ಅದೇ ಥರ ಗಾಳಿಯ ಅವತಾರ, ವಾಯುದೇವರ ಅವತಾರ ಮಧ್ವಾಚಾರ್ಯರು ಹೇಗೆ ಸಂಚಾರ ಮಾಡಿದರು ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಎರಡು ರೀತಿಯಾಗಿ ಹೋಲಿಸಬಹುದು ಇದನ್ನು, ಒಂದು ವಾಯು ಪರವಾಗಿ, ಇನ್ನೊಂದು ಮಧ್ವಾಚಾರ್ಯರ ಪರವಾಗಿ, ಹಾಗೆ ಅಂತ. ಅಂದರೆ ಗಾಳಿ ಹುಟ್ಟೋದು ಎಲ್ಲಿ ಹಾಗೆ ಅಂದರೆ ಪರ್ವತದಲ್ಲಿ, ಅಲ್ಲೇ ಪ್ರಶಸ್ತವಾಗಿ ಇರುತ್ತದೆ. ಅಂಥ ಮಲಯ ಪರ್ವತದಲ್ಲಿ ಇರತಕ್ಕ ಅಂತ ವಾಯು, ಇವರು ಮಲಯ ದೇಶದ ಸಮೀಪದಲ್ಲಿ ಇರತಕ್ಕ ಅಂತ ಅರ್ಥ. ದುರ್ವಾದಿಗಳ ನಿರಾಕರಣೆ ಮಾಡಬೇಕು ಅಂತ ಹೊರಟವರಾದ ಅಂತ ಅರ್ಥ. ಭುವಿ ಶ್ಲಾಘಿತಃ ಆದೃತಃ ಸತಾಂ ಸಜ್ಜನಾನಾಂ ಆಲ್ಯ ಸಮೂಹೇನ ಅನುಯಾತಃ ಅನುಗತಃ. ಆಚಾರ್ಯರು ಸಂಚಾರ ಮಾಡಿದಾಗ ಅನೇಕ ಜನರು ಅವರನ್ನು ಹಿಂಬಾಲಿಸಿದರು, ಸಾಧು ಜನರು ಹಿಂಬಾಲಿಸಿದರು. ಅದೇ ಥರ ಇಲ್ಲಿ ಗಾಳಿ ಸಂಚಾರ ಮಾಡಿದಾಗಲೂ ಕೂಡ ಆ ಗಾಳಿಯನ್ನು ಅನುಸರಿಸಿ ಆ ಗಾಳಿಯು ಕೂಡ ಸತಾಂ ಆಲ್ಯ ಸಮೂಹೇನ ಇತ್ಯಾರಾಲ್ಯ ಅನುಯಾತಃ.
ಭುವಿ ಶ್ಲಾಘಿತಃ ಅಂದರೆ ಭೂಮಿಯಲ್ಲಿ ಪ್ರಶಂಸಿಸಲ್ಪಟ್ಟವರಾಗಿ, ಸದಾಲ್ಯನುಯಾತಃ ಅಂದರೆ ಸತಾಂ ಆಲ್ಯ ಸಮೂಹೇನ ಸಜ್ಜನರ ಸಮೂಹದಿಂದ ಹಿಂಬಾಲಿಸಲ್ಪಟ್ಟವರಾಗಿ ಅಂತ ಅನುಗತಃ ಅಂತ ಬರೀತಾರೆ. ಅದೇ ಥರ ಗಾಳಿ ಸಂಚಾರ ಮಾಡಿದಾಗಲೂ ಕೂಡ ಒಳ್ಳೆಯ ಸುಗಂಧಗಳು ಎಲ್ಲ ಹಿಂಬಾಲಿಸಿಕೊಂಡು ಹೋಗುತ್ತವೆ ಹಾಗೆ ಅಂತ ಗಾಳಿ. ಸಾಧು ಪಾಂಥ ಪರಿತಾಪಂ, ಆಚಾರ್ಯರು ಸಂಚಾರ ಮಾಡಿದಾಗ ದಾರಿಯಲ್ಲಿ ಇದ್ದ ಸಜ್ಜನರ ತಾಪವನ್ನೆಲ್ಲ ಪರಿಹಾರ ಮಾಡ್ತಾ ಇರ್ತಾರೆ. ಅದೇ ಥರ ವಾಯುವು ಕೂಡ ಅದು ಹೇಗಿತ್ತು ಅಂದರೆ, ವಾಯು ಸಂಚಾರ ಮಾಡಿದಾಗ ದಾರಿಯಲ್ಲಿ ಇದ್ದ ಜನರ ಗಾಳಿ ಬೀಸಿದಾಗ ತಾಪ ಎಲ್ಲ ಹೋಗ್ತದೆ ನೋಡಿ. ಹೇಗೆ ಗಾಳಿ ತಾಪವನ್ನ ಪರಿಹಾರ ಮಾಡಿಕೊಂಡು ಹೋಗ್ತದೋ, ಅದೇ ತರ ಆಚಾರ್ಯರು ದಾರಿಯಲ್ಲಿ ಇದ್ದ ಸಜ್ಜನರ ಪರಿತಾಪವನ್ನೆಲ್ಲ ಪರಿಹಾರ ಮಾಡ್ತಾ ಹೋಗ್ತಾ ಇದ್ರು ಅಂತ. ಅಪಾಸ್ಯನ್ ಸ್ವದರ್ಶನಾದಿನ ನಿರಾಕುರ್ವನ್, ಸಂಸಾರ ತಾಪವನ್ನ ಕೇವಲ ತಮ್ಮ ದರ್ಶನಾದಿಗಳಿಂದಲೇ ನಿರಾಕರಣೆ ಮಾಡ್ತಾ ಅಂತ ಅರ್ಥ. ಗಾಳಿ ಬೀಸಿದಾಗ ಹೇಗೆ ಧೂಳು ಹಿಂಬಾಲಿಸಿಕೊಂಡು ಹೋಗ್ತದೆ, ಅದೇ ತರ ಆಚಾರ್ಯರು ಸಂಚಾರ ಮಾಡಿದಾಗ ಅನೇಕ ಸಜ್ಜನರು ಹೋದರು ಅಂತ. ಮಲಯಮಂಡಲ ವೃತ್ಯ ಈ ರೀತಿಯಾಗಿ ಸಂಚಾರ ಮಾಡ್ತಾ ಸದಾ ಸರ್ವದಾ ಅಲ್ಯನುಯಾತಃ ಭ್ರಮರೈಹಿ, ಆ ಗಾಳಿ ಸಂಚಾರ ಮಾಡಿದಾಗ ಭ್ರಮರಗಳು ಹಿಂಬಾಲಿಸಿಕೊಂಡು ಹೋಗ್ತದೆ ನೋಡಿ. ಅದೇ ತರ ಆಚಾರ್ಯರನ್ನು ಕೂಡ ಅನೇಕ ಸಜ್ಜನರು ಹಿಂಬಾಲಿಸಿಕೊಂಡು ಪಾಂತ ಪರಿತಾಪೆ, ಮಾರ್ಗದಲ್ಲಿ ಇದ್ದ ಜನರ ಸೂರ್ಯದಿಂದ ಉಂಟಾದ ತಾಪವನ್ನು ಪರಿಹಾರ ಮಾಡ್ತಾ ಗಾಳಿ ಹೇಗೆ ಹೋಗ್ತದೋ ಅದೇ ತರ ಮಧ್ವಾಚಾರ್ಯರು ಕೂಡ ಸಜ್ಜನರಿಗೆ ಬಂದ ತಾಪವನ್ನು ಪರಿಹಾರ ಮಾಡ್ತಾ ಮರುದಂಶಃ, ಮರುತ್ತಿನ ಅಂಶ ಅಂದ್ರೆ ವಾಯು ಅಂತ ಅರ್ಥ, ಅಥವಾ ಮರುತ್ತಿನ ಅಂಶ ವಾಯುದೇವರ ಅವತಾರರಾದ ಶ್ರೀಮನ್ ಮಧ್ವಾಚಾರ್ಯರು ಉತ್ತರಾಂ ದಿಶಂ, ಉತ್ತರ ದಿಕ್ಕನ್ನು ಕುರಿತು ಹೋದರು ಅಂತ ಒಟ್ಟ ಅಭಿಪ್ರಾಯ. ಅಂದ್ರೆ ಹಿಂದಿನ ಶ್ಲೋಕದಲ್ಲಿ ಅಚ್ಯುತ ಪ್ರೇಕ್ಷರ ಹತ್ರ ಆಜ್ಞೆಯನ್ನು ಪಡೆದು ಆಚಾರ್ಯರು ಉತ್ತರ ದಿಕ್ಕನ್ನು ಕುರಿತು ಅಂದ್ರೆ ಬದ್ರಿಕಾಶ್ರಮವನ್ನು ಕುರಿತು ಯಾತ್ರೆಯನ್ನು ಮಾಡಿದರು ಅಂತ ಅರ್ಥ. ಅವರ ಸಂಚಾರ ಹೇಗಿತ್ತು ಅಂದ್ರೆ ಗಾಳಿಯ ಸಂಚಾರ ಹೇಗಿರುತ್ತದೋ ಆ ತರ ಇತ್ತು ಅಂತ ಹೇಳ್ತಾರೆ. ನೀರಜ ಮಲಯ ಮಂಡಲ ವೃತ್ಯ ಶ್ಲಾಘಿತೋ ಭುವಿ ಸದಾಲ್ಯನುಯಾತಃ ಸಾಧು ಪಾಂಥ ಪರಿತಾಪಮಪಾಸ್ಯನ್ ಉತ್ತರಾಂ ದಿಶಮಯಾದ್ ಮರುದಂಶಃ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ.